ಹೊಸ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಯಾರು ಗೊತ್ತಲ್ಲ, ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ನಂಗೇನೆ. ಬರಬೇಕು, ಸ್ವಾಗತ ಮಾಡಿದ್ರು. ಆಯ್ತು ಹೇಳಿ, ಏನು ಆಗ್ತೀಯ ಅಲ್ಲಿ? ಎಕ್ಸ್ಪ್ಲೋರಿಂಗ್. ಏನಿದೆ ಇಲ್ಲಿ? ಇದು ಸೈಡ್ ನಿಂದ ತಾನೆ. ಬಾಳೆ ಗಿಡ ಹಾಕಿದ್ದಾರೆ ನೋಡ್ರಿ. ಇಲ್ಲಿ ಎಷ್ಟು ಬಾನೆ ಗೊನೆಗಳು ನೇತಾಡ್ತಾ ಇದಾವೆ. ನೋಡ್ರಿ, ಇದೊಂದು ಬೆಳೆದವ್ರೆ. ಓಡೋಗುತ್ತಲ್ಲೋ. ಇದೇನು ಗಿಡ ಹೇಳ ನೋಡೋಣ. ಕಡ್ದಾಕಿದ್ದೀರಲ್ಲ ಇದೆಲ್ಲ. ಇದು ಇದೇನು ಹೇಳ ನೋಡೋಣ. ಹೆಸರು ಗೊತ್ತಿಲ್ಲ ಅಂತ ಕಡ್ದಾಕಿದ್ದು. ಹೆಸರು ಗೊತ್ತಿಲ್ಲ ಅಂತ ಕಡ್ದಾಕಿ. ಏನಂದೆ? ಏನು ಸವಾಸ ಅಲ್ಲ ಅಪ್ಪ. ಗುಂಡ ಕಚ್ಬಿಡ ಹೇಳ್ತೀನಿ. ಒಳ್ಳೆ ಸರಿಯಾಗಿ ಹಾಕ್ತೀನಿವಾ. ನೋಡ್ಬೇಕಾ? ಟೊಮೊಟೊನಾ? ಇದು ಇಂಪೋರ್ಟ್ ಮಾಡಿ ತರ್ಸಿರೋದು. ಗೈಸ್, ಏನೋ ಇಂಪೋರ್ಟ್ ಮಾಡಿ ತರ್ಸೋಣಂತೆ ಟೊಮೊಟೊ. ರಷ್ಯಾದಿಂದ ಇಂಪೋರ್ಟ್ ಮಾಡಿ ತರಿಸಿರೋಂಥದ್ದು. ಎಷ್ಟಿದ್ರು ಬೆಲೆ? 3 ಲಕ್ಷ. ಇದೊಂದೇ ಒಂದು ಕಾಯಿಗ? ಇದೊಂದೇ ಒಂದು ಕಾಯಿಗೆ 3.5 ಲಕ್ಷ ಇಂಪೋರ್ಟ್ ಮಾಡಿ. ಬೇಡ ಅಂದ್ರು ನಾವು ನನಗೆ ಅಂತ ತರಿಸಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ಫುಲ್ಲು ಗಿಡನೇ ಇರಂಗಿದೆ ಇದು. ಅದು ಬೆಳೆಸಿರೋದು. ಈ 3 ಲಕ್ಷ ಬೀಜ ಹಾಕಿರೋದು ಅದಕ್ಕೆ. ಇವಾಗ ಈ ಗಿಡ ಬೇಕು ಅಂದ್ರೆ ಎಷ್ಟಾಗುತ್ತೆ? EMI ಹಾಕ್ಬೇಕು. ನೀವು ತಗೊಳಕ್ ಹೋಗಲ್ಲ, ಬೇಡಿ. 5 ಲಕ್ಷ ಬೇಕು. EMI ಒಂದು EMI 5 ಲಕ್ಷ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಷ್ಟಾಗುತ್ತೆ ಟೋಟಲ್ ಪ್ರೈಸು? 1 ಕೋಟಿ ಆಗುತ್ತೆ. 1 ಕೋಟಿ ರೂಪಾಯಿ ಒಂದು ಗಿಡಕ್ಕೆ. ಮತ್ತೆ ನಾನು ಇದನ್ನ ಹಿಂಗೆ ಬಿಸಾಕ್ಬಿಟ್ಟೆ. ಈ ಬಾಳೆಹಣ್ಣು ಸುಮಾರು ಒಂದು 10-15 ಲಕ್ಷ ಇರ್ಬೋದು. ಬೀಜ ಸಸಿ ತರಿಸಿರೋದು. ಇದೊಂದು ಸಸಿಗೆ 10 ಅಂದ್ರೆ 15 ಲಕ್ಷ. ಇದು ಸ್ಪೆಷಾಲಿಟಿ ಏನಂದ್ರೆ ಹಣ್ಣು ಯೆಲ್ಲೋ ಕಲರ್ ಬರುತ್ತೆ. ಡೈರೆಕ್ಟ್ ಎಲ್ಲ ಕಲರ್, ಗ್ರೀನ್ ಬರಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆದ್ರೆ ಗಿಡ ಒಂದೇ ಒಂದು ಗೊನೆನೇ ಇಲ್ಲ. ಅದೇ ಇದ್ರ ಸ್ಪೆಷಾಲಿಟಿ. ಗೊನೆ ಬರದೇ ಇರೋದೇ ಸ್ಪೆಷಾಲಿಟಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಇದು ಪಪಾಯ ನೋಡ್ಬಾ. ಇದು ಪಪಾಯ ಇಷ್ಟೇ ದಪ್ಪ ಆಗೋದು ಇದು ಅಷ್ಟೇ. ಅದೇ ಸ್ಪೆಷಾಲಿಟಿ. ಇದು ಒಂದು 5 ಲಕ್ಷ ಕೊಟ್ಟಿದ್ದೀವಿ. ಅದು ಮುಟ್ಬೇಡಪ್ಪ. ಯಾಕೆ? 5 ಲಕ್ಷ ಇಟ್ಕೊಡ್ಬೇಕು, ಬಾಡಿಗೆ ಕೊಡಬೇಕು. ಇಷ್ಟೇ ಆಗೋದು ಇದು? ಇಷ್ಟೇ ದಪ್ಪನಾ? ಅಷ್ಟೇ ದಪ್ಪ ಅಷ್ಟೇ. ಮತ್ತೆ ಇಲ್ಲಿ ಹಿಂದೆ ದಪ್ಪ ಆಗ್ಬಿಡೈತೆ. ಅದು ನನ್ನ ಅಮಾವಾಸ್ಯೆ ಅಲ್ಲ, ಅದಕ್ಕೆ ಆಗೈತೆ. ಇದು ಸ್ಪೆಷಾಲಿಟಿ ಈ ಥರ. ಅಮಾವಾಸ್ಯೆ ಪೌರ್ಣಮಿಗೆ ಒಂದೊಂದ್ಸತಿ ದಪ್ಪ ಆಗುತ್ತೆ. ಇದು ಈ ಹೂವು ಎಲ್ಲೂ ನೋಡೇ ಇಲ್ವಲ್ಲ ನಾನು. ಆ ಹೂವು ಅದೇ ಸ್ಪೆಷಾಲಿಟಿ. ಅದು ಎಷ್ಟಾಗುತ್ತೆ ಇದನ್ನು? ಏನು ಬೇಕದು? ಈ ಹೂವು ಎಲ್ಲೂ ನೋಡೇ ಇಲ್ವಲ್ಲ ನಾನು. ಈ ಹೂವು ಸ್ಪೆಷಾಲಿಟಿ ಹೇಳ್ತೀರಾ? ಅದು ಒಂದೇ ಒಂದು ಹೂವು 2.5 ಲಕ್ಷ ಬೇಕು. ಇದು ಸ್ಪೆಷಾಲಿಟಿ ಏನಂದ್ರೆ ಒಂದು ಹೂವು 2.5 ಲಕ್ಷ. ಎಷ್ಟು? 2.5 ಲಕ್ಷ. ನಾನು ಕೇಳಿಸ್ಕೊಂಡೇನೆ ಭಯ ಪಟ್ಕೊಂಬಿಟ್ಟೆ. ಹೇಳಿ. ಮೊನ್ನೆ ಡಾಕ್ ಸತೀಶು ಇಟ್ಕೊಂಡು ಮಾತಾಡಿ. ಮೊನ್ನೆ ಡಾಕ್ ಸತೀಶು ಅವ್ರ ಮನೆ ಗುರುಪ್ರವೇಶಕ್ಕೆ ಇದೇ ಓಡಾಡೋದು. ಮೊನ್ನೆ ಗುರುಪ್ರವೇಶ ಮಾಡಿದ್ರಾ? ಅದಕ್ಕಿದೆ ತಗೊಂಡೋಗಿದ್ದು. ಇವೇ ಹಾಕಿದ್ದು ಈ ಹೂವು. ಇದೇ. ಮತ್ತೆ ನಾನು ಕಿತ್ಕೊಂಡು ಹಿಂಗೆ ವೇಸ್ಟ್ ಮಾಡ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಎಷ್ಟೇನ ಬರೋದು? ಇದ್ರ ಸ್ಪೆಷಾಲಿಟಿ ಏನಂತ? ಈ ಥರ ಗೂಡ್ ಮಾಡ್ಕೊಂಡು ಮನೆಗೆ ಹೋಯ್ತಾವ. ಅದಕ್ಕೆ ಈ ಥರ ಗೂಡ್ ಮಾಡ್ಕೊಂಡು ಹೊಳಿಕ್ ಹೋಯ್ತಾವ? ಹೊಲ್ಟೆ ಹೋಯ್ತು ಸರ್. ಹಂಗೆ ನಾನಿವತ್ತು ಡಾಕ್ ಸತೀಶ್ನ ಮೀಟಾಗಿ ದೊಡ್ಡ
ಸಾಧನೆ ಮಾಡ್ದಂಗಾಯ್ತು. ಕೆಡವಾಮ್ ಸತೀಶ್ ಡಾಗ್ ಅಂತ ನಾವು ಅನ್ಕೊಂಡಿರೋದು. ಸರ್ ಟೊಮೊಟೊ ಇದೆ, ನಾರ್ಮಲ್ ಟೊಮೊಟೊ ಥರ ಅದು ನಾರ್ಮಲ್ ಟೊಮೊಟೊ. ಇದ್ರ ಬೆಲೆ ಎಷ್ಟಾಗುತ್ತೆ ನಿಮ್ಮ ಹತ್ರ? ಇದನ್ನ ಒಂದು 4-5 ಲಕ್ಷ. 4-5 ಲಕ್ಷ ನಾರ್ಮಲ್ ನಾರ್ಮಲ್ಲ? ಮತ್ತೆ ಅಬ್ನಾರ್ಮಲ್ ಯಾವುದು? ಇದೇನು ಸರ್ ಇದು? ಅಬ್ನಾರ್ಮಲು ಅದೇ ಡಾಕ್ಟರ್ ಸತೀಶ್ ಅಬ್ನಾರ್ಮಲ್. ಇದೇನು ಸರ್ ಇದು ಇಷ್ಟಪ್ಪ ಇದೆ? ನೀವೇನಾರು ಇಕ್ಕ ಹೆಸರು ನಮಗಂತೂ ಗೊತ್ತಿಲ್ಲ. ಕಾಸು ಕೊಟ್ಟಿದ್ದೀರಾ ಒಟ್ಟಿನಲ್ಲಿ? ಇಷ್ಟದು ಗಿಡಕ್ಕೆ? ಒಂದು 8 ಲಕ್ಷ. ಅದು ಕಾಯಿ ಎಷ್ಟೀಗ? ಕಾಯಿಗೆ 8 ಲಕ್ಷ. ಗಿಡ ಕೊಟ್ಟಿಲ್ಲ, ಕಾಸು ಕಾಯಿಗೆ ಕೊಟ್ಟಿರೋದು. ಹೌದಾ ಸರ್? ಇದರಲ್ಲಿ ಹೂವಿನ ಗಿಡದಲ್ಲಿ ಬೀಜ ಎಲ್ಲ ಬೆಳಿತೈತಿ. ಹಾಂ ಗಾಡಿ ಬಿದ್ದೋಯ್ತೆ. ಬಿದ್ದಾಗ್ಲಿ ಬಿಡ್ರಿ. ಇದೇನಿದು? ಹೂವುದೇ ಗಿಡ ಆಗೋದು. ಓ, ಇದು ನೋಡಿದ್ರೆ ಗಿಡ ಆಗದಾ? ನನಗೆ ಗೊತ್ತಿಲ್ಲ ಸರ್. ಗೊತ್ತು ಮಾಡ್ಕೊಳ್ಳಿ ಸರ್. ಸರ್ ಇದು ಡೋರ್ ಎಷ್ಟು ಸರ್ ಇದು? ಸರ್ ಇದು ಈ ಥರ ಹ್ಯಾಂಡಲ್ ನಾನು ಎಲ್ಲ ನೋಡಿಲ್ವಲ್ಲ ಸರ್. ಇದು ಎಷ್ಟಾಗುತ್ತೆ ಸರ್? ದೇವ್ಕೊಂಬಂದಿದ್ದು ಜೋರ್ ಬಾಜಾರಲ್ಲಿ ದೇಬ್ಕೊಂಬಂದಿದ್ರಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರ್ ಯಾಕೆ ಸರ್ ಅದು ಡೋರ್ನಾಗ ನೀವು ದೇಬ್ಕೊಂಬಂದ್ರೆ ಅಲ್ಲಿ ನೋಡ್ರಿ ಲಕ್ಷಾಂತರ ರೂಪಾಯಿ ಮಾಲಿಕ್ಕಿದ್ದೀರಲ್ಲ ಸರ್. ಮಾಲ್ ನೋಡ್ಕೊಳಕ್ಕೆ ದೇಪಿರೋದೇ ಬೇಕಾಯ್ತು. ಓ ಸರ್, ಹೆಂಗೆ ಸರ್ ಇದು ಕ್ಲೋಸ್ ಮಾಡೋದು? ಹಿಂಗೆ ಅಳಿಯೋದು ಅಷ್ಟೇನಾ? ಸ್ಲೈಡ್ ಅಷ್ಟೇ. ಅಷ್ಟೇ. ಹಾಂ ಬರಲಿ ಬಿಸುವಾಗೆ. ಡಮಲ್ ಡಿಮಿಲ್ ಡಕ್ಕ. ಡೋರ್ ಕಿತ್ತಾಕತ್ ಪಕ್ಕ. ಡೋರ್ ಕಿತ್ತಾಕದ್ ಪಕ್ಕ. ನಾಳೆ ಬಂದು ಕಿತ್ತಾಕದೇ ಎತ್ಕೊಂಡು ಹೋಯ್ತಾ ಇರೋದೆ. ಇನ್ನೇನು ಸರ್ ಏನಾರು ಹೇಳ್ತೀರಾ? ಸರ್ ಇದೇನು ಸರ್ ಈ ಥರ ಇದೆ? ಆನ್ ಆಯಿತು ದೇಸಿ ಸ್ಟೈಲು. ಸರ್ ಏನು ಸರ್? ದೇಸಿ ಕಾರ್ ಇದು. ದೇಸಿ ಕರೆಂಟಾ? ದೇಸಿ ಸ್ವಿಚ್. ಓಕೆ ಸರ್. ಸರ್ ನಾಯಿ ಮನೆ ಕಟ್ಸಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಆಯಿತು ಒಂದು 12 ಕೋಟಿ. ಸರ್ ಕೇಳಿಸ್ತಾ ಇಲ್ಲ ಸರ್? 12 ಕೋಟಿ. 12 ಕೋಟಿ ಅಷ್ಟೇನಾ ಸರ್? ಅಷ್ಟೇ. ಹಾಂ ಸರಿ ಸರ್. ಸರಿ ಸರ್, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. 22 ರೂಪಾಯಿ ರೀಚಾರ್ಜ್ ಆಗಿಬಿಡಿ, ನೆಟ್ ಖಾಲಿ ಬಿಟ್ಟಿದೆ ಸರ್. 22 ರೂಪಾಯಿ ರೀಚಾರ್ಜ್ ಆಗಿಬಿಡಿ, ನೆಟ್ ಖಾಲಿ ಬಿಟ್ಟಿದೆ. ಸರಿ ಸರ್, ಆಯಿತು ಮಾಡೋಣ. ಓಕೆ ಸರ್, ಬಾಯ್. ನಾನು ಇನ್ಯಾವಾಗಾದ್ರೂ ಸಿಗೋಣ ಸರ್. ಇದು ನಿಮ್ಮದು ಶರ್ಟ್ ಎಷ್ಟು ಸರ್? ಇದು ನಾವು ಅದನ್ನೇ ಕೇಳಲಿಲ್ಲ. ಇದು ಹೇಳಂಗಿಲ್ಲ ಅಂತ ಬ್ರ್ಯಾಂಡ್ ಅಂಬಾಸಿಡರ್ ಹೇಳೋರು. ಗುಂಜಿದ್ರು ಆ್ಯಕ್ಚುಲಿ. ಓ, ಹೇಳಂಗಿಲ್ವ ಅಂತ ನಿಮಗೆ ಫ್ರೀಯಾಗಿ ಕೊಟ್ಟರೆ ನೀವು ಅಮೌಂಟ್ ಪೇ ಮಾಡಿದ್ದೀರಾ? ಆ್ಯಕ್ಚುಲಿ ಅವ್ರು ಕೇಳಿದ ಕಿಚ್ಚಿಗೆ ಕೊಟ್ಟು. ಬರೀ ಇಂಥದೆಯಾ ಸರ್? ಪ್ಯಾಂಟು ಹಾಕ್ಸ್ಬಾರ್ದು, ಹೇಳ್ಬೇಡ. ಯಾವ ಇವೆಲ್ಲ? ಥ್ಯಾಂಕ್ ಯು ಚೀನಾ. ಸರ್ ಇದು ಚಪ್ಪಲಿ ನಾರ್ಮಲ್ ಚಪ್ಪಲಿನಾ ಅದು? ಇಲ್ಲ ಇದು ಕೂಡ ಅಬ್ನಾರ್ಮಲಿನಾ? ಓಕೆ ಸರಿ ಸರ್, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಓಕೆ ಬಾಯ್.